ಒಂದೇ ಒಂದು ಸಲ ಈ ಇಮೇಜ್ ನೋಡಿ. ಇವರೆಲ್ಲ ಟಾಪ್ ಪೊಲಿಟಿಕಲ್ ಲೀಡರ್ಸ್ ಹಾಗೂ ಟಾಪ್ ಪೊಲಿಟಿಷಿಯನ್ಸ್. ಅದು ಕೂಡ ಬೇರೆ ಬೇರೆ ಪಕ್ಷ, ಬೇರೆ ಬೇರೆ ಐಡಿಯಾಲಜಿಗಳು. ಆದ್ರೆ ಜೊತೆಗೆ ಕೂತು ಟೀ ಕಾಫಿ ಕುಡಿದು ನಿಮ್ಮ ಬಗ್ಗೆನೇ ಮಾತಾಡ್ತಾ ನಗಾಡ್ತಿದ್ದಾರೆ. ಕ್ಯಾಮರಾಗಳ ಮುಂದೆ, ಮೀಡಿಯಾಗಳ ಮುಂದೆ ಕಿತ್ತಾಡಿಕೊಳ್ಳೋ ಈ ನಾಯಕರು ಬಿಹೈಂಡ್ ದ ಸೀನ್ಸ್ ಇವರುಗಳು ಈ ರೀತಿ ಇರ್ತಾರೆ. ರೆಸ್ಪೆಕ್ಟ್ಫುಲ್ ಆಗಿ ಇರೋದೇನು, ಫ್ರೆಂಡ್ಲಿ ಆಗಿ ಇರೋದೇನು, ಈ ಎಲ್ಲ ಡ್ರಾಮಾಗಳು ಮಾಡಿದ್ಮೇಲೆ ಟೈಟ್ ಸೆಕ್ಯೂರಿಟಿಯಲ್ಲಿ ತಮ್ಮ ತಮ್ಮ ಬಂಗ್ಲೋಗಳಿಗೆ ಹೋಗಿ ಸೇರ್ಕೊಳ್ತಾರೆ. ಅಷ್ಟೇ ಅಲ್ಲ, ಫಿಕ್ಸ್ಡ್ ಸ್ಯಾಲರಿ, ಪೆನ್ಷನ್, ಲಕ್ಸುರಿ ಫೆಸಿಲಿಟೀಸ್ ಎಲ್ಲಾ ಸಿಗುತ್ತೆ. ಆದ್ರೆ ನಿಮ್ಮ ಕತೆ ಏನು? ರೀಸೆಂಟ್ಲಿ 20 ದಿನಗಳ ಕಾಲ ವಿಂಟರ್ ಸೆಷನ್ ನಡೀತು. 1 ನಿಮಿಷ ಪಾರ್ಲಿಮೆಂಟ್ ನಡೆಸೋಕೆ ಸುಮಾರು 2.5 ಲಕ್ಷ ಖರ್ಚು ಬರುತ್ತೆ. ಅದು ಕೂಡ ಜನರು ಪೇ ಮಾಡಿರುವ ಟ್ಯಾಕ್ಸ್. ಪಾರ್ಲಿಮೆಂಟ್ ನಲ್ಲಿ 100 ಕೋಟಿ ಖರ್ಚಾಗಿದೆ. ಆದ್ರೆ ಜನರ ಸಮಸ್ಯೆಗಳ ಬಗ್ಗೆ ಆಲಿಸದೆ ಇಲ್ಲಿ ಡಿಸ್ಕಷನ್ ಆಗೋದೇ ಬೇರೆ. ಸ್ವಲ್ಪ ದಿನಗಳ ಹಿಂದೆ ಒಂದೇ ಮಾತರಂ ಬಗ್ಗೆ 10 ಗಂಟೆಗಳ ಕಾಲ ಡಿಸ್ಕಷನ್ ಮಾಡ್ತಾರೆ, ಕಿತ್ತಾಡ್ತಾರೆ. ಕೊನೆಗೆ ಅದೇ ಪಾರ್ಲಿಮೆಂಟ್ ನಲ್ಲಿ ಎಲ್ಲರೂ ಸೇರಿ ನಿಮ್ಮ ದುಡ್ಡಲ್ಲೇ ಟೀ ಕಾಫಿ ಕುಡಿತಾರೆ. ಇವರುಗಳು ಟೀ ಕಾಫಿ ಕುಡಿಯೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಕ್ಯಾಮರಾ ಮುಂದೆ ನಾಟಕೀಯ ಬದುಕು ನಡೆಸಿ ಜಾತಿ, ಧರ್ಮ, ಆ ಪಕ್ಷ ಈ ಪಕ್ಷ ಅಂತ ಜನರ ಮಧ್ಯೆಯೇ ದಂಗೆ ಏಳುವ ರೀತಿ ನಾಟಕೀಯ ಬದುಕು ಏನಕ್ಕೆ ಮಾಡಬೇಕು? ಹೌದಲ್ವಾ?